ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಅಂದಾಗೆ ಇದು ನನ್ನ ಮೊದಲ ವ್ಲಾಗ್. ತುಂಬಾ ಖುಷಿ ಆಗ್ತಾ ಇದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಅಟ್ ಪ್ರೆಸೆಂಟ್ ಹೇಳೋದಾದರೆ ಯೂಟ್ಯೂಬ್ ನನಗೆ ಪರ್ಸ್ನಲಿ ಯಾಕೆ ಬೇಕು ಅಂತ ಅಂದರೆ, ಇದು ನನ್ನ 2018ರಿಂದ ನನ್ನ ಒಂದು ಕನಸು, ಆಸೆ ಅಂತಲೇ ಹೇಳ್ಬೋದು. 2018ಇಂದ ನಾನು ಟ್ರೈ ಮಾಡ್ತಿದ್ದೆ ನನ್ನದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು ಅಂತ. ಬಟ್ ಆಗಿರಲಿಲ್ಲ. ಯಾಕಂತಂದರೆ ಅವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಮತ್ತು ಹೇಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ. ಬಟ್ ಆಫ್ಟರ್ ಲಾಕ್ಡೌನ್ ಏನಾಗ್ತಾ ಹೋಯ್ತು, ಎಲ್ಲರೂ ಕೂಡ ಅಂದರೆ ಯೂಟ್ಯೂಬಲ್ಲಿ ಯಾರ್ಯಾರು ಕ್ರಿಯೇಟರ್ಸ್ ಇದ್ದಾರೋ ಅವರೆಲ್ಲರೂ ಕೂಡ ಏನು ಮಾಡ್ತಾ ಹೋದ್ರು, ಯೂಟ್ಯೂಬ್ ಹೇಗೆ ಸ್ಟಾರ್ಟ್ ಮಾಡಬೇಕು ಮತ್ತು ಅದರಲ್ಲಿ ಹೇಗೆ ಈ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು ಮತ್ತು ಯೂಟ್ಯೂಬ್ ಅಂದರೆ ಏನು ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಹೋದರು. ಸೊ ಅದನ್ನು ನೋಡಿದಾಗ ನನಗೆ ತುಂಬಾ ಖುಷಿ ಆಯಿತು. ಆವಾಗ ನಾನೇನು ಮಾಡಿದೆ, 2023 ನಾನು ನನ್ನ ಒಂದು ಮೊದಲ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದೆ. ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿದೆ. ಅವಾಗಿನ್ನೂ ನನ್ನ ಮಗ ಜಸ್ಟ್ 3 ತಿಂಗಳು ಪಾಪು ಇದ್ದ. ಆವಾಗ ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಚೆನ್ನಾಗಿ ಹೋಗ್ತಾ ಇತ್ತು. ಸುಮಾರು ಒಂದು 530 ಸಬ್ಸ್ಕ್ರೈಬರ್ ಕೂಡ ಆದರು. ಬಟ್ ಯಾವಾಗ ನಾನು ಅಮ್ಮನ ಮನೆಯಿಂದ ವಾಪಸ್ ರಿಟರ್ನ್ ನನ್ನ ಮನೆಗೆ ಬಂದೆ, ಆವಾಗ ಇಲ್ಲಿ ನಾನು ಒಬ್ಬಳೇ ಆಗೋದೆ. ಅಂದರೆ ಎಷ್ಟು ನೋಡ್ಕೋಬೇಕಾಗಿತ್ತು, ಮನೆಯೂ ನೋಡ್ಕೋಬೇಕಾಗಿತ್ತು, ನನ್ನನ್ನು ನಾನು ನೋಡ್ಕೋಬೇಕಾಗಿತ್ತು. ಅದ್ರ ಜೊತೆಗೆ ನಾನು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಆ ಒಂದು ಕಾರಣದಿಂದ ನಾನೇನು ಮಾಡಿದೆ, ಯೂಟ್ಯೂಬನ್ನು ನಾನು ಸ್ಟಾಪ್ ಮಾಡಿಬಿಟ್ಟೆ, ನನ್ನ ಒಂದು ಚಾನಲನ್ನು. ಬಟ್ ತುಂಬಾ ಬೇಜಾರಾಗ್ತಾ ಇತ್ತು. ಪ್ರತಿದಿನ ನನಗೆ ಅನ್ನಿಸ್ತಾ ಇತ್ತು, ನಾನು ಸ್ಟಾಪ್ ಮಾಡಬಾರ್ದಾಗಿತ್ತು, ನಂದು ಅಂತ ಒಂದು ಯೂಟ್ಯೂಬ್ ಚಾನಲನ್ನು ನಾನು ಸ್ಟಾರ್ಟ್ ಮಾಡಬೇಕಾಗಿತ್ತು, ನಾನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದಾಗಿತ್ತು, ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅಂತ ತುಂಬಾ ಅನ್ನಿಸ್ತಾ ಇತ್ತು. ಬಟ್ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಏನಪ್ಪ ಅಂತಂದರೆ ನನ್ನ ಮಗ ದೊಡ್ಡವನಾಗಿದ್ದಾನೆ. ಸೊ ನನಗೂ ಸ್ವಲ್ಪ ಟೈಮ್ ಸಿಗ್ತಾ ಇದೆ. ಸೊ ಹಾಗಾಗಿ ನಾನು ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಏನೋ ಒಂದು ಮಾಡಬೇಕು ಅಂದ್ಕೊಂಡಿರ್ತೀವಿ, ಬಟ್ ಅದು ಟೈಮ್ ಸರಿಯಾಗಿ ಆಗದೇ ಇದ್ದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಬಟ್ ಇವಾಗ ಅಟ್ಲೀಸ್ಟ್ ಆಗ್ತಾ ಇದೆ. ಅದು ತುಂಬಾ ಖುಷಿ ಆಗ್ತಾ ಇದೆ. ಮತ್ತು ಇನ್ನೊಂದು ಮೇನ್ ಕಾರಣ ಏನಪ್ಪ ಅಂದರೆ, ಒಂದು ಯೂಟ್ಯೂಬ್ ಪರ್ಸ್ನಲಿ ಯಾಕೆ ನನಗೆ ಬೇಕು ಅಂತಂದರೆ, ಒಂದು ನನ್ನ ಒಂದು ಕನಸು, ಆಸೆ. ಅದ್ರ ಜೊತೆಗೆ ನನಗೆ ಮೆಮೊರೀಸ್ಗಳಂದರೆ ತುಂಬಾ ಇಷ್ಟ. ಸೊ ಪ್ರತಿಯೊಂದು ಮೆಮೊರೀಸ್ಗಳನ್ನು ಕೂಡ ನಾನು ಏನು ಮಾಡ್ತಾ ಇರ್ತೀನಿ, ಮೊಬೈಲಲ್ಲಿ ಸೇವ್ ಮಾಡ್ಕೋತಾ ಇರ್ತೀನಿ. ವಿಡಿಯೋ ಮಾಡಿಬಿಟ್ಟು ಅದನ್ನು ಸೇವ್ ಮಾಡ್ಕೋತಾ ಇರ್ತೀನಿ. ಯಾವಾಗ ನನಗೆ ನನ್ನ ಒಂದು ಕೈಯಲ್ಲಿ ಮೊಬೈಲ್ ಅನ್ನೋದು ಯಾವಾಗ ಸಿಕ್ಕಿದ್ದು ಅಂದರೆ 2026ಅಲ್ಲಿ. ಸೊ 2016 ನನಗೆ ಮೊಬೈಲ್ ಅನ್ನೋದು ನನಗೆ ನಮ್ಮ ಅಪ್ಪ ಅಮ್ಮ ಮೊಬೈಲ್ ಕೊಡಿಸಿದ್ದು. ಅವಾಗಿಂದ ನಾನು ಮೆಮೊರೀಸ್ಗಳನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೆ. ಬಟ್ ನಿಮಗೆ ಗೊತ್ತೇ ಇದೆ, ಎಷ್ಟು ಅಂತ ಮೆಮೊರೀಸ್ಗಳನ್ನು ಮೊಬೈಲಲ್ಲಿ ಇಟ್ಕೊಳ್ಳೋಕ್ಕಾಗುತ್ತೆ. ಸೊ ಅದು ಮೆಮೊರಿ ಫುಲ್ ಆಗಿಬಿಡುತ್ತೆ. ಸೊ ಅವಾಗ ಡಿಲೀಟ್ ಮಾಡಬೇಕು. ಬಟ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆ ಥರ ಅಲ್ಲ. ಸೊ ನಮ್ಮ ಒಂದು ಮೆಮೊರೀಸ್ಗಳನ್ನು ಸೇವ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಯೂಟ್ಯೂಬ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಈಗ ವ್ಲಾಗ್ ಅಂತ ಅಂದರೆ ಏನು? ವ್ಲಾಗ್ ಅಂತ ಅಂದರೆ ನಮ್ಮ ಒಂದು ಡೇ ಟು ಡೇ ಆ್ಯಕ್ಟಿವಿಟೀಸ್ಗಳನ್ನು ಕ್ಯಾಪ್ಚರ್ ಮಾಡುವಂಥದ್ದು. ಮೊದಲೆಲ್ಲ ಏನಾಗ್ತಾ ಇತ್ತು, ನಮ್ಮ ಒಂದು ಡೈಲಿ ಅಂದರೆ ದಿನನಿತ್ಯದ ಒಂದು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನಾಗಿತ್ತು ಅನ್ನೋದನ್ನು ಒಂದು ಡೈರಿಯಲ್ಲಿ ಬರಿತಾ ಇದ್ವಿ. ಬಟ್ ಇವಾಗ ಏನಾಗಿದೆ, ಸೊ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಸೋಷಿಯಲ್ ಮೀಡಿಯಾ ಇದೆ. ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡ್ಬೋದು, ನಮ್ಮ ಒಂದು ದಿನಚರಿಯನ್ನು ವಿಡಿಯೋ ಮಾಡಿ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದಾಗ ಫ್ಯೂಚರಲ್ಲಿ ನಾವೇನು ಮಾಡ್ಬೋದು, ನಮ್ಮ ಮೆಮೊರೀಸ್ಗಳನ್ನು ನಾವು ಆರಾಮಾಗಿ ನೋಡ್ಕೋಬೋದು ಅಲ್ವಾ. ಸೊ ಮುಂಚೆ ಏನಾಗ್ತಾ ಇತ್ತು, ಜಸ್ಟ್ ಡೈರಿಯಲ್ಲಿ ಬರಿತಾ ಇದ್ವಿ, ಅದನ್ನು ಓದ್ಬಿಟ್ಟು ನಾವು ಅದನ್ನು ಫೀಲ್ ಮಾಡ್ತಾ ಇದ್ವಿ. ಬಟ್ ಇವಾಗ ನಾವು ಅದನ್ನು ನೋಡ್ಬೋದು. ಸೊ ಹಾಗಾಗಿ ಮೆಮೊರೀಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಈ ಒಂದು ಯೂಟ್ಯೂಬ್ ಅನ್ನೋದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಆ ಒಂದು ಕಾರಣಕ್ಕೂ ಕೂಡ ನಾನು ಈ ಒಂದು ಯೂಟ್ಯೂಬನ್ನು ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಹಾಗಾಗಿ 2 ಕಾರಣ ನನಗೆ ತುಂಬಾ ಮುಖ್ಯ ಆಗಿತ್ತು. ಒಂದು ನನ್ನ ಕನಸು ಗೈಸ್, ಸುಮಾರು ಎಷ್ಟು ವರ್ಷಗಳಾಗ್ತು, ಸುಮಾರು ಹತ್ರ 8 ವರ್ಷಗಳಾಗ್ತಾ ಬಂತು, ಆಗಿರಲಿಲ್ಲ. ಸೊ 8 ವರ್ಷಗಳಿಂದ ನಾನು ವೆಯ್ಟ್ ಮಾಡಿ ಈಗ ಒಂದು
ನನ್ನ ಒಂದು ಕನಸು ಈಡೇರ್ತಾ ಇದೆ ಅಂತ ಅನಿಸ್ತಿದೆ. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತೆ ಇದೇನಿದು ಫಸ್ಟ್ ವ್ಲಾಗಿಗೆ ಇಷ್ಟೊಂದು ರೆಡಿಯಾಗೋ ಅವಶ್ಯಕತೆ ಇತ್ತ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ಆ್ಯಕ್ಚುಲಿ ಇವಾಗ ಒಂದು ಫಂಕ್ಷನ್ ಇದೆ, ಹೊರಡ್ತಾ ಇದ್ದೀನಿ. ಸೊ ಹಾಗಾಗಿ ರೆಡಿಯಾಗಿರುವಂಥದ್ದು. ನೆಕ್ಸ್ಟ್ ನಾನು ಯಾವ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಆ ಫಂಕ್ಷನ್ನಲ್ಲಿ ಯಾರ್ಯಾರು ಇದ್ದರು, ಅಲ್ಲಿ ಹೇಗೆ ಎಂಜಾಯ್ ಮಾಡಿದೆ ಅನ್ನುವಂತಹ ಒಂದು ವಿಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ಹಂಚ್ಕೋತೀನಿ. ಸೊ ಈಗ ಇಲ್ಲಿಗೆ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಫಸ್ಟ್ ವ್ಲಾಗ್ ಜಾಸ್ತಿ ಮಾತಾಡ್ತಾ ಹೋದರೆ ನಿಮ್ಗೆ ಕೂಡ ಬೋರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇವತ್ತಿಗೆ ಈ ಒಂದು ನನ್ನ ಫಸ್ಟ್ ಇಂಟ್ರೊಡಕ್ಷನ್ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಮುಗಿಸೋದಕ್ಕಿಂತ ಮುಂಚೆ ಇನ್ನೊಂದು ಮೇನ್ ಏನಪ್ಪ ಅಂದರೆ, ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ರಯಾ ವ್ಲಾಗ್ ಕನ್ನಡ ಅಂತ ಹೇಳಿಬಿಟ್ಟು ನಾಮಕರಣ ಮಾಡ್ತಾ ಇದ್ದೀನಿ. ರಯಾ ಅಂತ ಅಂದರೆ ಏನು ಅಂತ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ನನ್ನ ವ್ಲಾಗಲ್ಲಿ ನನ್ನ ಒಂದು ದಿನನಿತ್ಯದ ದಿನಚರಿ ಅಂತ ಹೇಳ್ಬೋದು. ಸೊ ಪ್ರತಿದಿನ ನಾನು ಏನೇನು ಮಾಡ್ತೀನಿ ಅನ್ನುವಂಥ ಒಂದು ಇಂಪಾರ್ಟೆಂಟ್ ವಿಷಯಗಳು ಮಾತ್ರ. ಅಂದರೆ ನಾನು ಎಲ್ಲಾದರೂ ಹೋದರೆ, ಸೊ ಯಾವುದಾದ್ರೂ ಫಂಕ್ಷನ್ಸ್ಗಳಿಗೆ ಹೋದರೆ ಅಥವಾ ಎಲ್ಲಾದರೂ ಆಚೆ ಹೋದರೆ, ಮನೆಯಲ್ಲಿ, ಸೊ ಇಂಪಾರ್ಟೆಂಟ್ ಡೇಸ್ ಏನಿರುತ್ತೆ ಅದನ್ನು ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋ ಅಂಥದ್ದು. ಸೊ ಇಷ್ಟಪಟ್ಟು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಒಂದು ಬ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಪ್ರೋತ್ಸಾಹ ಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ಒಂದು ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.